ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅಂತ. ನನ್ನ ನನ್ ಟೈಮಿಗೆ ಸರಿಯಾಗಿ ನಾನು ಊಟ ಮಾಡ್ತಾ ಇರ್ಲಿಲ್ಲ. ನನ್ನ ಕೆಲ್ಸಾನೇ ನನ್ನ ರೆಕ್ರೂಟ್ಮೆಂಟ್, ನನ್ನ ಬಿಸ್ನೆಸ್ ಎಲ್ಲ ನನ್ಗೆ ಅದೇ ಆಗೋಗ್ಬಿಟ್ಟಿತ್ತು. ಸೊ 5 ಗಂಟೆ ಆದ್ರೂ ನಾನು ಊಟ ಮಾಡ್ತಾ ಇರ್ಲಿಲ್ಲ. ಸೊ ಅವಾಗ ಮಾಡಿರೋ ತಪ್ಪು ನನಗೆ ನೆಕ್ಸ್ಟ್ ಶುಗರ್ ಬಂತು, ನನ್ನ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಬಂತು. ದೆನ್ ನನ್ಗೆ ನನ್ ತಮ್ಮ ಆಗ್ಲಿ ಎಲ್ಲಾರು ಹೇಳಿದ್ರು, ಸೊ ನಿನ್ ಇದು ಒಳ್ಳೇದಕ್ಕೋಸ್ಕರ ಬಂದಿದೆ ಅಂತ. ಎಸ್, ನನ್ನ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೊಂಡೆ. ಈಗ ಟೈಮಿಗೆ ಸರಿಯಾಗಿ ಊಟ ಮಾಡ್ತೀನಿ, ಕೆಲ್ಸನೂ ಮಾಡ್ತೀನಿ. ನಾನು ಏನ್ ಅನ್ಕೊಂಡಿದ್ದೆ, ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಕ್ಕಂಗ ಆಗುತ್ತೆ ಅನ್ಕೊಳ್ತಿದ್ದೆ. ಸೊ ನೋ ಗಾಯ್ಸ್, ನಮ್ ಹೆಲ್ತ್ ನಾವು ಕೇರ್ ತಗೋಬೇಕು. ಸೊ ನಾವು ಇದನ್ನೇ ನಾನು ಎಸ್ ಅಫ್ಕೋರ್ಸ್ ಒಂದು ಇದ್ರಲ್ಲಿ ಲೈಕ್ ಯೋಗೇಶ್ ವೆಲ್ನೆಸ್ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನನ್ನ ವೇಟ್ ಕೂಡ ನಾನು ರೆಡ್ಯೂಸ್ ಮಾಡ್ಕೊಂಡೆ. ಅಂಡ್ ಹೆಲ್ತ್ ನ ಹೇಗ್ ಕೇರ್ ತಗೋಬೇಕು, ಹೆಲ್ದಿ ಏನ್ ತಿನ್ಬೇಕು, ಯಾವ್ದ್ರಲ್ಲಿ ಪ್ರೋಟೀನ್ ಎಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಜಸ್ಟ್ ಏನಾದ್ರು ಒಂದ್ ತಿಂದ್ರೆ ಸಾಕು ಅನ್ಕೊಳ್ತಿದ್ದೆ. ಸೊ ಈಗ ನಾನು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋದು ನನ್ಗೆ ಗೊತ್ತು. ಸೊ ಇದನ್ನೆಲ್ಲ ಮಾಡ್ಕೊಂಡು ನನ್ನ ಗ್ರೂಪ್ ಅಲ್ಲೂ ಕೂಡ ಎಷ್ಟೊಂದ್ ಜನದ್ದು ಲೈಫ್ ಚೇಂಜ್ ಮಾಡಿದೀನಿ. ನಾನು ನನ್ನ ಲೈಫ್ ನ ಚೇಂಜ್ ಮಾಡ್ಕೊಂಡಿದೀನಿ. ಸೊ ಇವತ್ತಿನ ದಿವಸ ಒನ್ ಮೋರ್ ಬಾಡಿ ಕೇರ್ ಸೆಷನ್ ಅಲ್ಲಿ ಒನ್ ಮೋರ್ ಪ್ರಾಡಕ್ಟ್ ಇದೆ. ದಟ್ ಈಸ್ ಏನು ಅಂತ ನಿಮ್ಗೆ ಸಪ್ನಾ ಅವ್ರು ಹೇಳ್ತಾರೆ. ಸಪ್ನಾ ಇಸ್ ಅ ಗೋಲ್ಡ್ ಡೈರೆಕ್ಟರ್. ಸೊ ಅವರು ನಿಮ್ಗೆ ಇನ್ನೂ ಹೆಲ್ತ್ ಕೇರ್ ನ ಹೇಗ್ ತಗೋಬೇಕು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಓವರ್ ಟು ಸಪ್ನಾ. Thank you, Sangeeta. Thanks for that wonderful introduction. Hi friends, very good afternoon. ಸೊ ನಾನು ಹೇಳಕ್ ಮುಂಚೆ ಬಟ್ ನನ್ಗೊಂದು ಕ್ವೆಶ್ಚನ್ ಎಲ್ಲಾರ್ಗು ಇರೋದು. ಸಂಗೀತಾನೋ ಹೆಲ್ತ್ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ್ರು, ಬಟ್ ನಿಮ್ಗೆ ಎಲ್ಲಾರ್ಗು ಇಂಪಾರ್ಟೆನ್ಸ್ ಇದೆಯಾ, ನಾವ್ ತಿಳ್ಕೊಬೋದಾ? ಯಾಕಂದ್ರೆ ಇದು ಜಸ್ಟ್ ಒಂದು 10 minutes ಅಲ್ಲಿ ನಾವು ಕ್ಲೋಸ್ ಮಾಡೇ ಬಿಡ್ತೀವಿ. ಬಟ್ ಹೆಲ್ತ್ ಇಂಪಾರ್ಟೆಂಟ್ ಅನ್ಸತ್ತಾ? ಇಲ್ಲಿ ತುಂಬಾ ಜನ ಗೆಸ್ಟ್ ಇದ್ದೀರಾ, ಫಸ್ಟ್ ಟೈಮು ಅಟೆಂಡ್ ಮಾಡೋರು ಇದ್ದೀರಾ. ಸೊ ಅದಕ್ಕೋಸ್ಕರ ನಾವು ತಿಳ್ಕೊಬೇಕು. ಸೊ ವಿ ವಾಂಟ್ ಟು ನೋ ವೆದರ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಫಾರ್ ಯು. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ ಇಲ್ಲ ಕನ್ನಡ ಅಲ್ಲ? ಬಿಕಾಸ್ ನನ್ಗೆ ಆನ್ಸರ್ ಸಿಗ್ಲಿಲ್ಲ, ಅದಕ್ಕೆ ಕೇಳ್ದೆ. ನನ್ ವಾಯ್ಸ್ ಆಡಿಬಲ್ ಇದೆ ಅಲ್ಲ? ಓಕೆ, ಬರೀ ಭಾರತಿಗ, ಚಿತ್ರ, ಓಕೆ ಫೈನ್. ಸೊ ಹೆಲ್ತ್ ಅಂದ್ರೆ ಏನು ತಮ್ಮ ಪ್ರಕಾರ? ವಾಟ್ ಇಸ್ ಹೆಲ್ತ್ ಫಾರ್ ಯು? ಹೆಲ್ತ್ ಇಸ್ ಕರೆಕ್ಟ್. ಓಕೆ, ಇಟ್ ಇಸ್ ಓನ್ಲಿ ಫಾರ್ ಭಾರತಿ ಹೆಲ್ತ್ ಇಸ್ ವೆಲ್ತ್. ಬೇರೆಯವ್ರಿಗೆಲ್ಲ ಏನು ಹೆಲ್ತ್ ವೆಲ್ತ್ ಏನು ಇಲ್ಲ ಅನ್ಸುತ್ತೆ. ಓಕೆ, ಹೆಲ್ತ್ ಅಂದ್ರೆ ಏನು? ಥ್ಯಾಂಕ್ ಯು ಫಾರ್ ಶೇರಿಂಗ್ ಸಂಧ್ಯಾ. ವಾಟ್ ಇಸ್ ಹೆಲ್ತ್ ಫಾರ್ ಯು? ವಾಟ್ ಇಸ್ ಹೆಲ್ತ್? ಓಕೆ, ಹೆಲ್ತ್ ಅಂದ್ರೆ ಏನ್ ನಿಮ್ಗೆ? ಯಾವ್ದು ಕಾಯಿಲೆ ಇಲ್ಲದೆ ಇರೋದು ಹೆಲ್ತಾ, ಅಥವಾ ನೀವು ಸ್ಲಿಮ್ ಆಗಿ ಟ್ರಿಮ್ ಆಗಿರೋದು ಹೆಲ್ತಾ, ಅಥವಾ ನೀವು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ನಿಮ್ಗೆ ಖುಷಿಯಾಗಿದ್ಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಇರೋದು, ಅದು ಹೆಲ್ತಾ? ವಾಟ್ ಇಸ್ ಹೆಲ್ತ್ ಫಾರ್ ಯು? ಆರ್ ಇಸ್ ಇಟ್ ಎವ್ರಿಥಿಂಗ್? ನಿಮ್ಗೆ ಆನ್ಸರ್ಸ್ ಎಷ್ಟು ಈಸಿ ಮಾಡಿದೀನಿ ನೋಡಿ. Yes, healthy aging ಇದೆ, ಎವ್ರಿಥಿಂಗ್ ಅಲ್ವಾ? ಯು ಅಗ್ರಿ ವಿತ್ ಮೀ, ಇಟ್ಸ್ ಎವ್ರಿಥಿಂಗ್. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ, ಹೆಲ್ತ್ ಅನ್ನೋದು ಬರೀ ಕಾಯಿಲೆ ಇಲ್ಲದೆ ಇರೋದಲ್ಲ. ನಾಟ್ ಫಿಸಿಕಲ್ ಬಟ್ ಆಲ್ಸೋ ಎಮೋಷನಲಿ, ಮೆಂಟಲಿ, ಸ್ಪಿರಿಚುವಲಿ ಅಂಡ್ ಆಲ್ಸೋ ಸೋಷಿಯಲಿ. ರಿಲೇಶನ್ಶಿಪ್ ಅಲ್ಲೂ ನಾವು ಹೆಲ್ದಿ ಆಗಿರೋದು ಹೆಲ್ದಿ. ಸೊ ಆ ರೀತಿ ನೋಡಿದ್ರೆ ಇಲ್ಲಿರೋ 20 ಜನ ನಾವೆಲ್ಲ ಹೆಲ್ದಿ ಇದೀವಾ? ಕ್ಯಾನ್ ಯು ಪ್ರೌಡ್ಲಿ ಸೇ ಯು ಆರ್ ಹೆಲ್ದಿ? ಸೊ ಕಾಯಿಲೆ ಯಾವ್ದ್ರಿಂದ ಮೇಜರ್ ಆಗಿ ಬರ್ತಾ ಇದೆ? ಓಕೆ, ನೋ ಅಂತ ಒಬ್ರು ಒಪ್ಕೊಂಡಿದಾರ, ಕಾನ್ಫಿಡೆಂಟ್ ಆಗಿ ಹೇಳಿದಾರೆ, ಇನ್ನ ಬೇರೆಯವರು ಇಲ್ಲ ಅಲ್ವಾ? ಸೊ ನೀವೇ ನೋಡ್ತಾ ಇದ್ದೀರಾ, ಇವಾಗ ಇಂಡಿಯಾ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್, ನಂಬರ್ 1 ಆಗ್ಬಿಟ್ಟಿದೆ. ಅಂಡ್ ಆಲ್ಸೋ ಇವಾಗ ಮೇಜರ್ ಕಾರಣ ಬಂದ್ಬಿಟ್ಟು ಇಲ್ಲಿ ಹಾರ್ಟ್ ಡಿಸೀಸಸ್, ಮತ್ತೆ ಡಯಾಬಿಟೀಸ್ ಇದೆ, BP ಇದೆ, ಇದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಏನ್ ಕಾರಣ? ಮೇಜರ್ಲಿ ಇಂಡಿಯನ್ಸ್ ಪಾಪ್ಯುಲೇಷನ್ ಅಲ್ಲದೆ ಈ ಕಾಯಿಲೆಗಳಿಗೆ ಮೇಜರ್. ಅದರಲ್ಲೂ ಹೆಂಗಸರೇ ಜಾಸ್ತಿ, ನಾರ್ತ್ ಅಂಡ್ ಸೌತ್ ಅಲ್ಲೇ ಜಾಸ್ತಿ ಇದೆ ಒಬಿಸಿಟಿ. ಏನಕ್ಕೆ ಕಾರಣ ಇದು? ವೈ ಡು ಯು ಥಿಂಕ್ ವಿಮೆನ್ ಆರ್ ಸಫರಿಂಗ್ ಮೋರ್ ಫ್ರಮ್ ಹಾರ್ಟ್ ಡಿಸೀಸಸ್? ಕೋವಿಡ್ ಗಿಂತ ಜಾಸ್ತಿ ಹಾರ್ಟ್ ಡಿಸೀಸ್ ಅಲ್ಲಿ ತೀರ್ಕೊಂಡಿರೋರೇ ಜಾಸ್ತಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲೇ ನೋಡ್ಬೋದು. ಮತ್ತೆ ಕ್ಯಾನ್ಸರ್ ತುಂಬಾ ಕಾಮನ್ ಆಗ್ತಾ ಇದೆ. ವೈ ಡು ಯು ಥಿಂಕ್ ಸೊ? ಡು ಯು ಹ್ಯಾವ್ ದ ಆನ್ಸರ್? ನಾನು ಇಲ್ಲಿ ಯಾವುದು PPT ಏನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಟು ಫೈಂಡ್ ಔಟ್ ವಾಟ್ ಯು ನೋ ಅಬೌಟ್ ಇಟ್. ಅಂಡ್ ಗೂಗಲ್ ಚೆಕ್ ಮಾಡ್ಬೋದು, ನೀವು ಬೇಗ ಚೆಕ್ ಮಾಡಿ. ಮೇಜರ್ ರೀಸನ್ ಫಾರ್ ಎವ್ರಿಥಿಂಗ್ ಇಸ್ ಲೈಫ್ ಸ್ಟೈಲ್ ಅಂಡ್ ಮೇಜರ್ ಇಸ್ ಆಲ್ಸೋ ಒಬಿಸಿಟಿ. ಹೌದಾ? ಡು ಯು ಅಗ್ರಿ ವಿತ್ ಮೀ?
Overweight ಅಂತ, overweight, obesity is the major culprit. ಚೆಕ್ ಮಾಡ್ಬೋದು ನೀವುನು. ಓಕೆ, ಬಟ್ ಮೇಜರ್ಲಿ ಓವರ್ವೇಟ್ ಅಂದ್ರೆ ಬರೀ ಡಯಾಬಿಟೀಸು ಹಾರ್ಟ್ ಡಿಸೀಸ್ ಮಾತ್ರ ಅಲ್ಲ. ಓವರ್ವೇಟ್ ಇಂದ ಇವಾಗ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ, ಯಾಕಂದ್ರೆ ಲೇಜಿ ಆಗ್ಬಿಡ್ತೀವಿ ಅಲ್ವಾ, ಎನರ್ಜಿ ಲೆವೆಲ್ ಕಮ್ಮಿ ಇರುತ್ತೆ, ಸ್ಟ್ರೆಂತ್ ಕಮ್ಮಿ ಇರುತ್ತೆ, ಕಾನ್ಫಿಡೆನ್ಸ್, ಕೆಲ್ಸಗಳು ಮಾಡೋದಿಕ್ಕೂ ಕಾನ್ಫಿಡೆನ್ಸ್ ಇರಲ್ಲ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಇದೆಯಾ? ಯಾರಕ್ ತಾನೇ ಸ್ಟ್ರೆಸ್ ಇಲ್ಲ? ಯಾರಿಗಾದ್ರೂ ಸ್ಟ್ರೆಸ್ ಇಲ್ಲ ಅಂದ್ರೆ ಹೇಳಿ ಚಾಟ್ ಅಲ್ಲಿ, ನಾವು ನಿಮ್ಮ ಹತ್ರ ಕಲಿಬೇಕಾಗಿದೆ. ಅದಕ್ಕೋಸ್ಕರ ಇದೆ ಅಲ್ವಾ. ನಿದ್ದೆ ತಪ್ಪತ್ತೆ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ನಿದ್ದೆ ಮಾಡಿದ್ರು ಸಹ ಡೀಪ್ ಸ್ಲೀಪ್ ಇಲ್ಲ, ನಿದ್ದೆ ಮಾಡಿ ಎದ್ರೂ ಸುಸ್ತಾಗಿರುತ್ತೆ, ಎನರ್ಜಿನೇ ಇಲ್ಲ ನಿಮ್ಗೆ, ಲೈವ್ಲಿನೆಸ್ ಇಲ್ಲ. ಅಂಡ್ ಇವಾಗ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಅಲ್ವಾ, ಥೈರಾಯ್ಡ್, PCOD, PCOS, ಪೆರಿಮೆನೋಪಾಸ್ 35 ಅಲ್ಲೇ ಬರುತ್ತೆ, ಪ್ಯೂಬರ್ಟಿ ಸಹ ಬೇಗನೆ ಆಗ್ತಾ ಇದೆ ಮಕ್ಕಳಿಗೆಲ್ಲಾನು. ಸೊ ಇದಿಷ್ಟೆಲ್ಲ ಇಟ್ಕೊಂಡು ಸಹ ನಾವು ಸ್ಕಿನ್ ಕೇರ್ ನೋಡ್ಕೊಳಕ್ ಹೋಗ್ತೀವಿ, ಹೇರ್ ಕೇರ್ ಹೋಗ್ತೀವಿ, ಅದಕ್ಕೆ ಯಾವ್ದ್ರಲ್ಲೂ ನಾವು ದುಡ್ಡು ಖರ್ಚು ಮಾಡೋದು ಕಮ್ಮಿ ಮಾಡಲ್ಲ. ಪಾರ್ಲರ್ಸ್ ಸ್ಕಿನ್ಗಾಗ್ಲಿ, ಹೇರ್ ಕೇರ್ ಆಗ್ಲಿ, ಸೊ ತುಂಬಾ ಇದೆ. ನಮ್ದು ಇನ್ನ ಬಾಡಿ ಕೇರ್ ರೇಂಜು ಇದೆ, ಸೆಲ್ಯುಲೈಟ್ಗೆ ಆಂಟಿ ಸ್ಟ್ರೆಚ್ ಮಾರ್ಕ್ಸ್ ಇದೆ, ಫರ್ಮಿಂಗ್ ಇದೆ, ಮತ್ತೆ ಇವಾಗ ಸ್ಕಿನ್ ಪೀಲ್ಸ್ ಮಾಡ್ತಾ ಇದಾರೆ, ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಬಟ್ ಇದಿಷ್ಟು ಎಲ್ಲ ಮಾಡಿ ನಮ್ಮ ಹೆಲ್ತ್ ಅಂಡ್ ಮೇಜರ್ ಕಲ್ಪ್ರಿಟ್ ಇಸ್ ಬೀಯಿಂಗ್ ದ ಫುಡ್. ಅಂಡ್ ವೈ ಡು ಯು ಥಿಂಕ್ ಮೇಜರ್ ರೀಸನ್ ಫುಡ್ ಲೈಫ್ ಸ್ಟೈಲ್ ಡಿಸೀಸಸ್ ಇಂದ ಒಬಿಸಿಟಿ ಆಗ್ತಾ ಇದೆ ಅಂದ್ರೆ, ಡು ಯು ಥಿಂಕ್ ಯು ಆರ್ ಟೇಕಿಂಗ್ ದ ರೈಟ್ ಆಕ್ಷನ್ಸ್? ಎಷ್ಟು ಜನ ಇಲ್ಲಿ ಮೇಲೆ ಅದೇ ತರ ವೆಯ್ಟ್ ಮ್ಯಾನೇಜ್ ಮಾಡಿದೀರಾ ವೆಯ್ಟ್ ಲಾಸ್ ಆದ್ಮೇಲೆ? ಓಕೆ, 1% ವೆಯ್ಟ್ ಲಾಸ್ ಆಗಿದೆ, ಅದಾದ್ಮೇಲೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಫ್ಲಕ್ಚುವೇಟ್ ಆಗಿಲ್ಲ. ಅಲ್ಲಿ ಸೊ ಇಲ್ಲಿ 21 ಅಲ್ಲಿ ಇಬ್ಬರೇ ಇರೋದು. ಡಿನ್ ಮ್ಯಾನೇಜ್, ಕರೆಕ್ಟ್. ಲೈಫ್ ಅಲ್ಲಿ ಎಷ್ಟೋ ಜನ ನಾವು ರಿಸರ್ಚ್ ಮಾಡಿದೀವಿ, ಮೋರ್ ದೆನ್ 100 ಟೈಮ್ಸ್ ಆದ್ರೂ ನಾವ್ ಈ ತರ ಮಾಡಿ ನಾವು ವೆಯ್ಟ್ ಮೇಂಟೈನ್ ಮಾಡಲ್ಲ. ಮತ್ತೆ ಫಿಟ್ನೆಸ್, ಜಿಮ್ ಅಪ್ಪ, ನ್ಯೂ ಇಯರ್ ಗೋಲ್ ಇರ್ದಿದೆ ವೆಯ್ಟ್ ಲಾಸ್ಗೆ. ನಾನ್ ಈ ಸಾರಿ ಅಂತೂ ಖಂಡಿತ 10 kg ನಾನು ಇಳಿಸ್ತೀನಿ, ನಾನು ಹೆಲ್ತ್ ಚೆಕಪ್ ಮಾಡ್ತೀನಿ. ಎಷ್ಟು ಜನರದಿತ್ತು ನ್ಯೂ ಇಯರ್ ಗೋಲ್ಸ್? ನಿಮ್ ನ್ಯೂ ಇಯರ್ದು ಏನಾದ್ರು ಬರ್ದಿದ್ದೀರಾ ಅಂದ್ರೆ ಡಿಕ್ಲರೇಷನ್ ಇದ್ರೆ ನೋಡಿ. ಅದಕ್ಕೆ ಅಂತ ಜಿಮ್ ಮೆಂಬರ್ಶಿಪ್ ತಗೊಂಡಿರ್ತೀರಾ, ಆ ಜಿಮ್ ಮೆಂಬರ್ಶಿಪ್ ಅಟೆಂಡ್ ಮಾಡದೇ ಇರ್ತೀರಾ. ಯಾಕೆ? ಮನೇಲಿ ಕೆಲಸ, ಟೈಮು, ಡಿಸ್ಟ್ರಾಕ್ಷನ್, ವೆಕೇಶನ್, ಪೇಷಂಟ್ ಯಾರೋ ಇದ್ದಾರೆ, ಮದ್ವೆ ಬಂತು, ಇದೊಂದು ರೀಸನ್ ಇದೆ. ನೀವು ಬೇಗ ಚೆಕ್ ಮಾಡಿ. ಎಕ್ಸ್ಪೆನ್ಸಿವ್ ಅಂಡ್ ಬೆಸ್ಟ್, ಇವಾಗ ಕಲ್ಟ್ ಫಿಟ್ ತುಂಬಾ ಆಗ್ತಾ ಇದೆಯಲ್ಲ, ಅವ್ರದ್ದು ಮೆಂಬರ್ಶಿಪ್ ಫೀ ಎಷ್ಟು ಅಂತ ನೋಡಿ. ಎಷ್ಟು ಒಳ್ಳೆ ಬಿಸ್ನೆಸ್ ಗೊತ್ತಾ ಜಿಮ್ ಅವ್ರಿಗೆ. ಯಾಕೆಂದ್ರೆ 1 ಮಂತ್ ಹೋದ್ರೆ ಹೆಚ್ಚು ಜನ, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಅಲ್ಲೇ ತುಂಬಾ ಡ್ರಾಪ್ ಔಟ್ ಇರ್ತಾರೆ, ಅವ್ರು ಇನ್ನೊಂದು ಬ್ಯಾಚ್ ಹಾಕೋತಾರೆ. ಒಳ್ಳೆ ಬಿಸ್ನೆಸ್. 6 ಮಂತ್ಸ್, 1 ಇಯರ್ ಪ್ಯಾಕೇಜು ತಗೋತಾರೆ, 1 ಮಂತ್ ಹೋದ್ರೆ ಹೆಚ್ಚು. ಎಷ್ಟು ಚೆನ್ನಾಗಿ ಜನ ಇಲ್ದೇನೆ ಅವ್ರು ಸಂಪಾದನೆ ಮಾಡ್ತಾರೆ ಆ ಪ್ಯಾಕೇಜ್ ಇಂದ. ನೋಡಿ ಎಷ್ಟಿದೆ ಅಂತ. ಹಾರ್ಡ್ಲಿ ಫಾರ್ 3 ಮಂತ್ಸ್ 4 ಮಂತ್ಸ್ ಕಲ್ಟ್ ಫಿಟ್ ಅಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಿ. ನಾನು ಇದೆಲ್ಲ ಮಾಡಿದ್ದೆ, ನಿಮ್ಮನ್ನ ನೋಡಿದ್ರೆ ವಾಸಿ, ನೀವೆಲ್ಲ ಗೂಗಲ್ ನೋಡ್ತಿರಲ್ಲ. ನ್ಯೂಟ್ರಿಷನಿಸ್ಟ್ ಇವಾಗ ತುಂಬಾ ಕಾಮನ್ ಆಗಿದೆ, ನ್ಯೂಟ್ರಿಷನಿಸ್ಟ್ ಹತ್ರನು ಗೈಡೆನ್ಸ್ ತಗೊಳ್ಳೋದು. 3 ಮಂತ್ಸ್ಗೆ ಎಷ್ಟಿದೆ ಪ್ಯಾಕೇಜ್ ನೋಡಿ. 25-30,000 ಕೆಳಗೆ ಯಾರಾದ್ರೂ ಮಾಡ್ತಾರೆ ಅಂದ್ರೆ ನಮ್ಗೆ ಜಸ್ಟ್ ರೆಫರ್ ಮಾಡಿ, ಓಕೆನಾ? 30,000 50,000 3 ಮಂತ್ಸ್ ಅಷ್ಟೇ, ಅದಷ್ಟು ತಗೋತಾರೆ. ಅದಾದ್ಮೇಲೆ ಮತ್ತೆ ತಗೋಬೇಕು ಪ್ಯಾಕೇಜು, ಇಲ್ಲ ಅಂದ್ರೆ ಇವರು ಸಹ ತಗೊಳಲ್ಲ, ಮತ್ತೆ ಯಾರು ದುಡ್ಡು ಕೊಡ್ತಾರ ಅದಕ್ಕೆಲ್ಲ? ಬೇರೆ ಖರ್ಚುಗಳಿಲ್ವಾ ಲೈಫಲ್ಲೇ, ಅಲ್ವಾ? ಮತ್ತೆ ಅವರು ನನ್ಗೆಲ್ಲ ಗೊತ್ತಾಯ್ತು, ಡಯಟ್ ಪ್ಲಾನು, ನಾನು ವೆಯ್ಟ್ ಲಾಸ್ ಮಾಡ್ಕೊಂಡು, ಅವರೇ ಮಾಡಕ್ ಹೋಗ್ತಾರೆ, ಮತ್ತೆ ಹೋಗುತ್ತೆ, ಮತ್ತೆ ವೆಯ್ಟ್ ಗೇನ್ ಆಗುತ್ತೆ, ಅಲ್ಲಿ 50,000 ಡಮಾರ್ ಹೋಯ್ತು. ಮತ್ತೆ ಇದರಲ್ಲಿ ಫ್ಯಾಮಿಲಿನ ನೋಡ್ಕೊಳಕ್ಕೂ ಆಗಲ್ಲ, ಫ್ಯಾಮಿಲಿ ಹೆಲ್ತ್ ಮ್ಯಾನೇಜ್ ಮಾಡಕ್ ಆಗಲ್ಲ, ಹೌದಾ? ಇದಿಷ್ಟು ಪ್ರಾಬ್ಲಮ್ಸ್ ಇದೆಯಾ? ಹೌ ಅಬೌಟ್ ಕಂಬೈನಿಂಗ್ ಎವ್ರಿಥಿಂಗ್? ನೀವ್ ಇಷ್ಟು ಖರ್ಚು ಮಾಡ್ತಿರಲ್ಲ, ಇದ್ರಲ್ಲಿ ಹಾರ್ಡ್ಲಿ ಒಂದು 20% ಅನ್ಕೊಳ್ಳೋಣ, ಓಕೆ? ಎವ್ರಿ ಡೇ ಹೇಗೆ ಊಟ ಮಾಡೋದು, ಯಾವ ರೀತಿ ನಾವು ತರಕಾರಿ ಬೇಯಿಸೋದೇ ಆಗ್ಲಿ, ಯಾವ ರೀತಿ ಸ್ಟೋರ್ ಮಾಡ್ಬೇಕು, ಯಾವಾಗ ಏನ್ ತಗೋಬೇಕು, ಹೇಗ್ ತಗೋಬೇಕು, ಯಾವ ರೀತಿ ಫಿಟ್ನೆಸ್ ಆಕ್ಟಿವಿಟೀಸ್ ನಾವು ಮಾಡ್ಬೇಕು, ಮನೆಯಲ್ಲೇ ಇಟ್ಕೊಂಡು, ಎಲ್ಲೂ ಬೇಕಿಲ್ಲ, ಇನ್ನು ಸಿಂಪಲ್ ಎಕ್ಸ್ಪರ್ಟ್ಸ್ ಇಂದ, ಸೈಂಟಿಸ್ಟ್ ಇಂದ, ಫಿಟ್ನೆಸ್ ಕೋಚಸ್ ಇಂದ, ನ್ಯೂಟ್ರಿಷನಿಸ್ಟ್ ಇಂದ ಎಲ್ಲ ಆರಾಮಾಗಿ ಫ್ರೀ ಗೈಡೆನ್ಸ್ ಜೊತೆ ನಿಮ್ ತರಾನೇ ವೆಯ್ಟ್ ಲಾಸ್ ಮಾಡೋರ್ ಜೊತೆ, ಲೈಕ್ ಮೈಂಡೆಡ್ ಕಮ್ಯುನಿಟಿ ಜೊತೆ ವರ್ಕ್ ಮಾಡ್ತಾ, ಮೋಟಿವೇಶನ್ ಆಗಿ, ಚಾಲೆಂಜ್ ಆಗಿ, ಕಾಂಪಿಟೇಷನ್ ಪ್ರೈಸಸ್ ಗೆಲ್ತಾ, ನಮ್ಮ ಫ್ಯಾಮಿಲಿ ಲೈಫ್ ಚೇಂಜ್ ಮಾಡ್ಕೊಂಡು ಮಾಡಿದ್ರೆ ಹೇಗನ್ಸುತ್ತೆ? ಡು ಯು ಥಿಂಕ್ ಇಟ್ಸ್ ಪಾಸಿಬಲ್? ಡು ಯು ಥಿಂಕ್ ಇಟ್ಸ್ ಪಾಸಿಬಲ್ ಫ್ರೆಂಡ್ಸ್?
ಪಾಸಿಬಲ್ ಇಲ್ಲ ಅನ್ಸುತ್ತಾ? ಬಟ್ ಸ್ಟಿಲ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಐ ವಿಲ್ ಲೆಟ್ ಮಿ ಶೋ. ನಾವಿವಾಗ ವೆಲ್ನೆಸ್ ಕ್ಲಬ್ ಅಂತ ಇದೆ ನಮ್ದ್ರಲ್ಲಿ, ಇದ್ರಲ್ಲೆಲ್ಲ ಪಾಸಿಬಲ್ ಇದೆ. 4 ಬ್ಯಾಚಸ್ ಸಕ್ಸಸ್ಫುಲ್ ಆಗಿ ನಾವು ಕಂಪ್ಲೀಟ್ ಮಾಡಿ ಇವಾಗ 5th ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ, ಸೊ ನನ್ನ ಬಗ್ಗೆ ಹೇಳಕ್ ಮುಂಚೆ ಈ 4 ಬ್ಯಾಚಸ್ ಅಲ್ಲಿ ಏನಾಗಿದೆ ಅಂತ ರಿಸಲ್ಟ್ ನಿಮ್ಗೆ ತೋರಿಸ್ಬಿಡ್ತೀನಿ, ಆಮೇಲೆ ನೀವು ಡಿಸೈಡ್ ಮಾಡಿ. ಓಕೆ, ಸೊ ಇನ್ನ ಏನಾದ್ರು ಕ್ವೆಶನ್ಸ್ ಇದ್ರೆ ಕೀಪ್ ಶೇರಿಂಗ್ ಇನ್ ದ ಚಾಟ್. ಎಲ್ಲಾ ಕ್ವೆಶನ್ಸ್ ನಾವು ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀವಿ, ಲಾಸ್ಟ್ ಅಲ್ಲಿ ನಾವು ಖಂಡಿತ ಆನ್ಸರ್ ಮಾಡ್ತೀವಿ. ಓಕೆ, ಲೆಟ್ ಮೀ ಶೇರ್ ದ ರಿಸಲ್ಟ್ಸ್. ಇಷ್ಟವರೆಗೂ ಎಷ್ಟು ಬ್ಯಾಚಸ್ ಆಗಿದೆಯೋ ಅಷ್ಟು ಬ್ಯಾಚಸ್ ನಾನು ರಿಸಲ್ಟ್ಸ್ ಇವಾಗ ಶೇರ್ ಮಾಡ್ತೀನಿ. ಇನ್ನೇನು ನಾನು ಮಾಡ್ತಾ ಇಲ್ಲ. ಸೊ ಇದೆ ಇಲ್ಲೇ ನೋಡ್ಬೋದು 1, 2, 3 ಬ್ಯಾಚಸ್ ಇದೆ. ಇನ್ನು 4th ಬ್ಯಾಚ್ ಬರುತ್ತೆ. ಇಲ್ಲಿ ನಾವು ನ್ಯೂಟ್ರಿಷನ್, ಫಿಟ್ನೆಸ್ ಕೋಚ್ ಎಲ್ಲಾರ್ದು ಸಹ ಸಪೋರ್ಟ್ ಗೈಡೆನ್ಸ್ ಜೊತೆ 90 ಡೇಸ್ ಅಲ್ಲಿ ಬಂದಿರೋ ರಿಸಲ್ಟ್. ಓಕೆ, 90 ಡೇಸ್ ಬಂದಿರೋದು. ವೀಕ್ಲಿ ಒನ್ಸು ನ್ಯೂಟ್ರಿಷನ್ ಫಿಟ್ನೆಸ್ ಕೋಚ್ ಹತ್ರ 1-on-1 ಅಂದ್ರೆ ನೀವು ಕ್ವೆಶನ್ಸ್ ಕೇಳ್ಬೋದು, ನಿಮ್ಗೆ ಕಸ್ಟಮೈಸ್ ಪ್ಲಾನ್ಸ್ ಸಿಗತ್ತೆ ಸಹ. ಅಂಡ್ ಎಸ್, ಇದರಲ್ಲಿ ನಿಮ್ಗೆ ನ್ಯೂಟ್ರಿಷನ್ ರೆಸಿಪೀಸು ನಿಮ್ಗೆ ಸಿಗ್ತಾ ಇರುತ್ತೆ. ಫಿಸಿಕಲ್ ಆಕ್ಟಿವಿಟಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ವಿಡಿಯೋ ಸಿಗುತ್ತೆ. ಇದರಿಂದ ನಿಮ್ ಕ್ವಾಲಿಟಿ ಆಫ್ ಸ್ಲೀಪ್, ಓಕೆ, ಮತ್ತೆ ನೆಟ್ವರ್ಕಿಂಗ್ ಮುಖಾಂತರ ನಿಮ್ದು ಬೆಳಿತೀರಾ. ಸೊ ಅಷ್ಟು ಚಾಲೆಂಜಸ್ ಅಲ್ಲಿ. ಸೊ ಇದೆಲ್ಲ ನೋಡ್ಬೋದು. ಆಕ್ಟಿವಿಟೀಸ್ ಮಾಡಿರೋ ಪಾರ್ಟಿಸಿಪೆಂಟ್ಸ್ ಶೇರ್ ಮಾಡ್ತಿರೋದು, ಎವ್ರಿ ಡೇ ಶೇರ್ ಮಾಡ್ತಾರೆ. ಇದರಲ್ಲೇ ನಿಮ್ಗೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಆಗುತ್ತೆ, ನೀವು ಒಬ್ರೇ ಇಲ್ಲ ಅಂತ. ಎಲ್ಲರ ಜೊತೆ ಮಾಡೋದಿಕ್ಕೂ ಕಾನ್ಫಿಡೆನ್ಸ್ ಬರುತ್ತೆ. ನೀವು 90 ಡೇಸ್ ಅಂತೂ ಫೋಕಸ್ ಆಗಿ ನೀವು ವರ್ಕ್ ಮಾಡೋಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ, ನಿಮ್ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ. ಸೊ ಇದೆಲ್ಲ ಕೆಲವು ಪಾರ್ಟಿಸಿಪೆಂಟ್ಸ್ ರಿಸಲ್ಟ್ಸ್, ನಾನು ಇದೇ ತರ ಏನ್ ತೋರ್ಸಲ್ಲ, ಡೋಂಟ್ ವೆರಿ, ನೌ ಐ ವಿಲ್ ಶೋ. ಸೊ ಇಲ್ಲಿ ನಿಮ್ಗೆ 3 ಬ್ಯಾಚಸ್ ಅಲ್ಲಿ ಟೋಟಲ್ ಆಗಿ ಆಕ್ಟಿವ್ ಆಗಿ, ಆಕ್ಚುಲಿ ಹೇಳ್ಬೇಕಂದ್ರೆ 1500 ಮೇಲೆ ಜನ ಜಾಯಿನ್ ಆದ್ರು. ಬಟ್ ಡಿಸಿಪ್ಲಿನ್ ಆಗಿ ಕಂಪ್ಲೀಟ್ ಮಾಡಿದವರು 237 ಜನರಲ್ಲಿ 879 kgs ಲಾಸ್ ಆಗಿ 610 ಇಂಚಸ್ ವೆಯ್ಟ್ ಲಾಸ್ ಆಗಿದೆ. ಸೊ ಕೇವಲ ಇದು ರಿಸಲ್ಟ್ಸ್ ಬಂದಿರೋದು ಕೇವಲ 3rd ಬ್ಯಾಚ್. ಫಸ್ಟ್ 3rd ಬ್ಯಾಚ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ. 1 ton ಆಕ್ಟಿವಿಟಿ ಪಾರ್ಟಿಸಿಪೆಂಟ್ಸ್ ಅಲ್ಲಿ 344 ವೆಯ್ಟ್ ಲಾಸ್ ಪ್ಲಸ್ 246 ಇಂಚ್ ಲಾಸ್. ಸೊ ಇಲ್ಲಿ ಬರೀ ವೆಯ್ಟ್ ಅಲ್ಲ, ಇಂಚಸ್ ಲಾಸ್ ಆಗುತ್ತೆ, ಮಸಲ್ ಗೇನ್ ಆಗುತ್ತೆ. ಇಲ್ಲಿ ಯಾವ್ದು ಕ್ರಾಶ್ ಡಯಟಿಂಗ್ ಅಲ್ಲ. ಆಕ್ಚುಲಿ ಇನ್ನ ಜಾಸ್ತಿ ತಿನ್ನಿ ಅಂತ ಹೇಳ್ತಾ ಇರ್ತೀವಿ, ಮುಂಚೆಗಿಂತ ಜಾಸ್ತಿ ತಿಂತೀರಾ, ಬಟ್ ವೆಯ್ಟ್ ಲಾಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ ಟಾಪ್ ಅಚೀವರ್ ಇವ್ರು ಆಕ್ಚುಲಿ 2 ಬ್ಯಾಚಸ್ ಅಲ್ಲೂ ಇದ್ಕೊಂಡು, 2 ಬ್ಯಾಚಸ್ ಅಂದ್ರೆ 2 times 3 months ಅಂದ್ರೆ 90 into 2 ಮಾಡಿ ವೆಯ್ಟ್ ಲಾಸ್ ಅಲ್ಲಿ ಇವ್ರು ನೋಡ್ಬೋದು. ಪ್ರಭಾ ಮಹೀಂದ್ರು ಡೆಲ್ಲಿಯಿಂದ 30.55 kgs 14.66 ಇಂಚಸ್ ಇವ್ರದ್ದು ಲಾಸ್ ಆಗಿದೆ ಸಹ. ಸೊ ಇದು 90 ಮತ್ತೆ ಥರ್ಡ್ ಬ್ಯಾಚ್ ಅಲ್ಲೂ ಇದ್ಕೊಂಡು ಇವರು ಅಂದ್ರೆ 3 times ಮಾಡಿದ್ದಾರೆ 90 days. ಓಕೆ, 35.55 kgs 14.66 ಇಂಚಸ್ ಆಗಿದೆ ಇವ್ರದ್ದು. ಅಂಡ್ ಪಾರುಲ್ ರಸ್ತೋಗಿನೂ ಅಷ್ಟೇ, ಇವ್ರು 2 ಬ್ಯಾಚಸ್ ಅಲ್ಲಿ ಇದ್ಕೊಂಡು 23.3 kgs and 9.58 inches. 3rd ಬ್ಯಾಚ್ ಅಲ್ಲೂ ಇದ್ಕೊಂಡು 27 kgs and 30. ಇವರೆಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಫ್ರೆಂಡ್ಸ್. ಅಷ್ಟು ಡಿಸಿಪ್ಲಿನ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ ಚಾಯ್ಸ್ ಸಹ ಈ ತರ ಇವ್ರ ರೆಕಾರ್ಡ್ಸ್ ನ ಬ್ರೇಕ್ ಮಾಡೋದಕ್ಕೆ. ಸವಿತಾ ನಾವ್ಲೆ 21.75 ಅಂಡ್ ಇವರು 3rd ಬ್ಯಾಚ್ ಅಲ್ಲಿ 26. ತನುಶ್ರೀ 16 kgs 24 kgs 3rd ಬ್ಯಾಚ್. ಸೊ ಯಾರು ಫಸ್ಟ್ ಬ್ಯಾಚ್ ಇದ್ರೆ ಅವರು ಹೋಗ್ಬೋದು. ಸೊ ಎಸ್, ಜೆಂಟ್ಸ್ ಸಹ ಪಾರ್ಟಿಸಿಪೇಟ್ ಮಾಡಬಹುದು. ರಾಮ್ ಪ್ರಸಾದ್ ಅವ್ರು 15 kgs ಇನ್ ಆಲ್ ದಿ 3 ಬ್ಯಾಚಸ್. ಜಸ್ಟ್ ಸ್ಕ್ರಾಲ್ ಇಟ್ ಆಫ್, ನೋಡ್ತಾ ಇರಿ ವೆಯ್ಟ್ ಲಾಸ್. ಇದೆಲ್ಲಾನು 3rd ಬ್ಯಾಚ್ ಅವ್ರದ್ದು. ಎಷ್ಟು ಜನ ಇದ್ದಾರೆ ಅಂತ ನಾವು ನಂಬರ್ ಆಫ್ ಕೆಜಿಸ್ ನಾವು ತೋರಿಸಿದ್ವಿ. ಅದರಿಂದ 9, 8 ಇದು ಬರೀ 90 ಡೇಸ್. ಇದು ನಮ್ಮ ಲೀಡರ್ ಅವರೇ. ನಮ್ಮ ಲೀಡರ್ಸ್ ಬರ್ತಾ ಇರುತ್ತೆ. ಇವಾಗ ಭಾರತಿ ಮಾತಾಡಿದ್ರು, ಅವ್ರದ್ದು ನೀವು ನೋಡ್ಬೋದು. 90 ಡೇಸ್ ಅಲ್ಲಿ ಭಾರತಿ ಅವರು 7.9 ವೆಯ್ಟ್ ಲಾಸ್ ಮಾಡ್ಕೊಂಡು 2.2 kg ಇಂಚಸ್ ಆಗಿದೆ. ಅವ್ರನ್ನ ಇವಾಗ ಕೇಳ್ಬೋದು, ಏನಾದ್ರು ಕ್ವೆಶನ್ಸ್ ಇದ್ರು ಸಹ. ಫ್ರೆಂಡ್ಸ್ ಇವೆಲ್ಲಾನು 90 ಡೇಸ್. ಸಂಗೀತಾ ಕೆಸಿ ಇವರು ನಮ್ಮ ಗ್ಯಾಲಕ್ಸಿ ಲೀಡರ್, ಅವರು 6 kgs and 2 inches ಆಗಿದೆ. ಸೊ ಮೆನಿ ಪೀಪಲ್ ಆವರೇಜ್ 6 kgs ಲಾಸ್ ಆಗಿದೆ ಸಹ. ತುಂಬಾ ವೆಯ್ಟ್ ಏನಿಲ್ಲ, ಸ್ವಲ್ಪ ವೆಯ್ಟ್ ಇದ್ದಾರೆ ಅಂತ ಹೇಳೋರೆಲ್ಲ ಸ್ವಲ್ಪ ಕಮ್ಮಿನೇ ಲಾಸ್ ಆಗಿರುತ್ತೆ. ತುಂಬಾ ಒಬೀಸ್ ಇರೋರ್ದು ವೆಯ್ಟ್ ಜಾಸ್ತಿ ಆಗಿರುತ್ತೆ. ಡಸಂಟ್ ಮೀನ್ ಎಲ್ಲಾರ್ಗೂ ಸಹ ಅಷ್ಟೇ ವೆಯ್ಟ್ ಲಾಸ್ ಗೋಲ್ಸ್ ಇರುತ್ತೆ ಅಂತಲ್ವಾ. ಸೊ ಫಸ್ಟ್ ಅಂಡ್ ಸೆಕೆಂಡ್ ಬ್ಯಾಚಸ್ ಅಲ್ಲಿ ನೋಡಿ 14.5 gauge. I'll be scrolling, you can see the numbers so that we can finish it faster.
ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದಾರೆ ಅಂದ್ರು ನೀವು ಚಾಟ್ ಅಲ್ಲಿ ಹಾಕ್ಬೋದು. ಸೊ ಇಲ್ಲೇ ಸಂಗೀತ ಕುಲಕರ್ಣಿದು ನೋಡ್ಬೋದು ನೀವು. 6 kgs 4.5 inches ಲಾಸ್ ಆಗಿದೆ. ಸಂಗೀತ ಬರೀ ಹೆಲ್ತ್ ಬಗ್ಗೆ ಹೇಳಿಲ್ಲ, ಅವರು ಮಾಡಿದ್ದಾರೆ ಅಂತ ನಿಮ್ಗೆ ಇಲ್ಲಿ ಪ್ರೂಫ್ ಇದೆ. ಇದ್ರಲ್ಲೂ ತುಂಬಾ ಸೌತ್ ಲೀಡರ್ಸ್ ಎಲ್ಲ ತುಂಬಾ ಜನ ಇದ್ದಾರೆ. ನಂದು ಅಷ್ಟೇನು ಒಬಿಸ್ ಇರ್ಲಿಲ್ಲ, ಆದ್ರೂ 3 months ಅಲ್ಲಿ 4.85 kgs ನಾನು ಕಮ್ಮಿ ಆಗೋದು ಅಲ್ಲದೆ ಪೆರಿಮೆನೋಪಾಸ್ ಸಿಂಪ್ಟಮ್ಸ್ ಇದ್ದಾನು ಕಮ್ಮಿ ಆಗಿ ನಾನು ಮತ್ತೆ 3 months ನಾನು ಮನೆಯಲ್ಲೇ ಇಟ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತಾ ಟೋಟಲ್ 10 kgs ವೆಯ್ಟ್ ಲಾಸ್ ಮಾಡ್ಕೊಂಡು ನಾನು ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ ಮಾಡ್ತಾ ಇನ್ನ ಎನರ್ಜೆಟಿಕ್ ಆಗಿ ಇನ್ನ ಜಾಸ್ತಿ ವರ್ಕೌಟ್ ಮಾಡ್ತಾ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ ನನ್ನ ಸ್ಕಿನ್ ಪ್ರಾಬ್ಲಮ್ಸ್, ಹೇರ್ ಪ್ರಾಬ್ಲಮ್ಸ್ ಸಹ ನಾನು ಹೋಗ್ಲಾಡ್ಸ್ಕೊಂಡೆ. ಸೊ ದಟ್ಸ್ ವೈ ಐ ಆಮ್ ಪ್ಯಾಷನೇಟ್. ಯು ಕ್ಯಾನ್ ಸಿ ಮಿ ಆಲ್ಸೋ. ಶುಭಾ, ಇವರು ನಮ್ಮ ಬ್ಯಾಂಗ್ಳೂರ್ ಅವರೇ, 4 kgs ಲಾಸ್ ಆಗಿದೆ. ಸೊ ಈ ತರ ತುಂಬಾ ಜನ, ರಾಧಿಕಾ ಇವರು ಅಷ್ಟೇ ಸೌತ್ ಲೀಡರ್. ಈ ತರ 3 batches ಅಲ್ಲಿ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ 4th batch. ಬೇಗ ನಾನು ಸ್ಕ್ರಾಲ್ ಮಾಡಿಸ್ಬಿಡ್ತೀನಿ ಸೊ ದಟ್ ಯು ಕ್ಯಾನ್ ಸಿ ಮೆನಿ ಮೋರ್ ರಿಸಲ್ಟ್ಸ್ ಆಲ್ಸೋ. ಸೊ ಇನ್ನ ಕ್ವೆಶನ್ಸ್ ಇದೆ ಅಂದ್ರೆ ನೀವು ಚಾಟ್ ಅಲ್ಲಿ ಹಾಕ್ತಾ ಇರಿ. 4th batch ರೀಸೆಂಟ್ ಆಗಿ ಮುಗ್ದಿರೋದು, ಜಸ್ಟ್ 2 months ಬ್ಯಾಕ್. ಅಲ್ಲಿ ನೋಡ್ಬೋದು. ಇಲ್ಲಿನೂ ಇಷ್ಟು ಜನ, ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 796 ಆಕ್ಚುಯಲ್ ಪಾರ್ಟಿಸಿಪೆಂಟ್ಸ್ 4th ಅಲ್ಲಿ. ಅದ್ರಲ್ಲಿ ಆಕ್ಟಿವ್ ಆಗಿ 3 months ಇದ್ದವರು 260 ಅಲ್ಲಿ 1631 kgs ಲಾಸ್ ಆಗಿದೆ. ಹೈಯೆಸ್ಟ್ 1214 inches ಲಾಸ್ ಆಗಿದೆ, ಹೈಯೆಸ್ಟ್ ಅಂತ ಹೇಳ್ಬೋದು. ಇದರಲ್ಲಿ 5 ನ್ಯಾಷನಲ್ ಚಾಂಪಿಯನ್ಸ್ ನೋಡಿ 17 kgs. ಅರುಣಾಚಲ್ ಇಂದ ನಾರ್ತ್ ಈಸ್ಟ್ 16.6 kgs, 13.9 kgs, 13. ಸವಿತಾ ನಾವ್ಲೆ ನೋಡಿ ಇವ್ರು ಮತ್ತೆ ಆಗಿದ್ದಾರೆ. 4th batch ಅಲ್ಲೂ ಇದ್ದಾರೆ. ಸಿಮ್ರನ್ 13.7 kgs. ಇವರೆಲ್ಲ ಡಿಫ್ರೆಂಟ್ ಕ್ಲಬ್ ಕೋಚಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೀವು ಕೋಚ್ ಆದ್ರೆ ನೀವು ಮಾಡಬಹುದು ಸಹ. ಸೊ ಇಂಡಿವಿಜುವಲ್ ಆಗಿ ನಾರ್ತ್ ರೀಜನ್ ಅಲ್ಲಿ ಒಂದು ಪ್ರೈಸ್ 12.85, ಸೌತ್ ಅಲ್ಲೂ ಬಂದಿದೆ 12.9, ಇದೆಲ್ಲ ಹೈಯೆಸ್ಟ್. 11.5 ಸೌತ್ ಅಂಡ್ ಆಲ್ಸೋ 13.35. ಓಕೆ, ಸೊ ವಿನ್ನರ್ಸ್ ಎಲ್ಲ ಇದು ರೆಕಗ್ನೈಸ್ ಮಾಡಿದ್ದಾರೆ. ಇವರೆಲ್ಲ ಜೈಪುರ್ ಕಾನ್ಫರೆನ್ಸ್ ಅಲ್ಲಿ ರೆಕಗ್ನಿಷನ್ ಇವ್ರಿಗೆ ಆಗತ್ತೆ. ಸೊ ಇವಾಗ ನಿಮಗೆ ಆಪರ್ಚುನಿಟಿ ಇದೆ ಸಹ. ಯಾವ ರೀತಿ ಇದೆ ಅಂದ್ರೆ, ಇವಾಗ ನಿಮಗೆ ಇರೋದು ವೆಲ್ನೆಸ್ ಕ್ಲಬ್ ಇವಾಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ 5th batch ಅಲ್ಲಿ. ಸೊ ಇಲ್ಲಿ ನಾನು ಹೇಳ್ದಂಗೆ ನ್ಯೂಟ್ರಿಷನ್ ಗೈಡೆನ್ಸ್, ಫಿಟ್ನೆಸ್ ಕೋಚ್ ಗೈಡೆನ್ಸ್, ಮನೆಯಲ್ಲೇ ಇದ್ಕೊಂಡು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ನಿಮ್ನ ಹ್ಯಾಬಿಟ್ ಆಗಿ ಮಾಡತ್ತೆ ಈ 90 days ಪ್ರೋಗ್ರಾಮ್. ಅದು ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲೇ ನೋಡ್ಬೋದು. ನೀವು ಚಾರ್ಜಸ್ 50,000 ಆಗ್ಲಿ, ಜಿಮ್ ಆಗ್ಲಿ 15,000 3 months, ಎಲ್ಲ ಕ್ಲಬ್ ಆಗಿ ಸೇರ್ಕೊಂಡು ಹಾರ್ಡ್ಲಿ 10% ಪೇ ಮಾಡ್ತೀರಾ. ಯಾಕೆ 10% ಅಂತ ಹೇಳ್ತೀನಿ ಅಂದ್ರೆ, ನೀವೊಂದು ಸಿಂಪಲ್ ಫುಡ್, ಒಳ್ಳೆ ಆಹಾರ, ನ್ಯೂಟ್ರಿಷಿಯಸ್ ಆಹಾರ ಹೋಟ್ಲು ಹೊರಗೆ ತಗೋತೀರಾ ಅಂದ್ರೆ ಕಮ್ಮಿ ಅಂದ್ರೆ 500 to 1000 rupees ಪೇ ಮಾಡ್ಬೇಕು ಅಲ್ವಾ. ಬಟ್ ಅದ್ರಲ್ಲೇ ಕಮ್ಮಿ, ನೀವು ಅದ್ರಲ್ಲಿ ಹಾರ್ಡ್ಲಿ 10% ಅಂತ ಹೇಳ್ಬೋದು, ಅಷ್ಟೇ ಪೇ ಮಾಡ್ತೀರಾ. ಇಲ್ಲಿ ಈ ಫುಲ್ ಪ್ಯಾಕೇಜ್ ಜೊತೆ ನಿಮ್ ಫುಡ್ ಸಹ ಡೈಲಿ ಒಂದು ಫುಡ್ಡೇ ಬರುತ್ತೆ ಅಂತ ಹೇಳ್ಬೋದು, ಅಷ್ಟು ಬರುತ್ತೆ. ಅದಕ್ಕೆ ರಿಜಿಸ್ಟ್ರೇಷನ್ ಫೀ ಜಸ್ಟ್ 25th ಕ್ಲೋಸ್ ಆಗುತ್ತೆ. ಸೊ ನಿಮ್ಗೆ ಯಾರು ಲಿಂಕ್ ಕೊಟ್ರೋ ಅವ್ರನ್ನ ಅಪ್ರೋಚ್ ಮಾಡಿ ಈಗ್ಲೇ ರಿಜಿಸ್ಟರ್ ಆಗ್ಬಿಡಿ. ರಿಜಿಸ್ಟರ್ ಮಾಡ್ತಾ ಇಲ್ಲಿ ನಿಮ್ಗೆ ಟಾಸ್ಕ್ ಕೊಡ್ತಾರೆ, ಅದನ್ನ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆ ಆಗ್ಲಿ ವೆಯ್ಟ್ ಅನ್ನೋದು ನೆನ್ನೆ ಮೊನ್ನೆ ಬಂದಿರೋ ವೆಯ್ಟ್ ಅಲ್ಲ, ನಿಮ್ಗೆ ಇಷ್ಟು ವರ್ಷ ಅಕ್ಯುಮುಲೇಟ್ ಆಗಿ ಬಂದಿರೋದು ಅಲ್ವಾ. ಸೊ ಒಂದೇ ಸಾರಿ ಸಹ ಶೆಡ್ ಮಾಡೋದ್ ಕಷ್ಟ. ಅದಕ್ಕೆ ಡೈಲಿ ಒಂದೊಂದು ಸ್ಮಾಲ್ ಹ್ಯಾಬಿಟ್ ನೀವು ಮಾಡ್ಬೋದು. ಇವತ್ತು ಒಂದು ಒಳ್ಳೆ ಹ್ಯಾಬಿಟ್ ಮಾಡಿ, ಅದ್ಯಾವುದು ರಿಜಿಸ್ಟರ್ ಆಗಿ. ಮತ್ತೆ ನಿಮ್ ಸ್ಪಾನ್ಸರ್ ಯಾರು ಕಳ್ಸೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ. ಅವ್ರು ಹೇಳಿದ್ಮೇಲೆ ಸೆಕೆಂಡ್ ಸ್ಟೆಪ್ ಮಾಡಿ, ಇವಾಗ ಏನ್ ಆಕ್ಷನ್ ತಗೋಬೇಕು ಈ ಮಂತ್, ಆ ಸಿಂಪಲ್ ಆಕ್ಷನ್ ತಗೊಳ್ಳಿ. ಆಮೇಲೆ ಕ್ಲಬ್ ಅಲ್ಲಿ ಆಡ್ ಮಾಡ್ತಾರೆ, ಡೈಲಿ ಏನ್ ಮಾಡ್ಬೇಕು, ವೀಕ್ಲಿ ಏನ್ ಮಾಡ್ಬೇಕು, ಟ್ರ್ಯಾಕ್ ಮಾಡ್ಬೇಕು, ಅದನ್ನ ಫಾಲೋ ಮಾಡಿ. ಇಷ್ಟೇ 90 days ನಿಮ್ ಲೈಫ್ ಚೇಂಜ್ ಆಗುತ್ತೆ. ಅಷ್ಟು ಫಾಸ್ಟ್ ಆಗಿ ನಿಮ್ಗೆ ರಿಸಲ್ಟ್ ಅಂತೂ ಇಲ್ಲಿ ನಿಮ್ಗೆ ಬರುತ್ತೆ ಗ್ಯಾರಂಟಿ ಅಂತ ನಾವಲ್ದೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಸಹ ನೀವು ಕೇಳ್ಬೋದು. ಸೊ yes, so how was it, friends? So yes, this is Sapna, nutrition certified coach with Oriflame. ನಾನು ವೆಲ್ನೆಸ್ ಕ್ಲಬ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವೆಯ್ಟ್ ಲಾಸ್ ಮಾಡೋದು ಅಲ್ಲದೆ ನಮ್ ಟೀಮ್ ಅಲ್ಲೂ ಸಹ ತುಂಬಾ ಜನರಿಗೆ ವೆಯ್ಟ್ ಲಾಸ್ ಮಾಡಕ್ ಹೆಲ್ಪ್ ಆಗಿ ಅವ್ರ ಹೆಲ್ದಿ ಲೈಫ್ ಸ್ಟೈಲ್ ನ ಅಚೀವ್ ಮಾಡಕ್ ಮಾಡಿದೀವಿ. ಸೊ ನಿಮಗೆ ಇದು ಆಪರ್ಚುನಿಟಿ ಬೇಕು, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ನಿಮ್ಗೆ ಬೇಕು ಅಂದ್ರೆ ಈಗಲೇ ನೀವು ರಿಜಿಸ್ಟರ್ ಆಗ್ಬಹುದು. ಸೊ ನಿಮ್ಗೆ ಇನ್ನ ಏನ್ ಅಬ್ಜೆಕ್ಷನ್ ಇದೆ ನೋಡಿ, ಲಿಂಕ್ ಚಾಟ್ ಅಲ್ಲೇ ಬಂದಿದೆ, ಇದ್ರಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನಿಮ್ ಡೀಟೇಲ್ಸ್ ಎಂಟರ್ ಮಾಡಿ, ನಿಮ್ದು ID ಗೊತ್ತಿರುತ್ತೆ, ID ಎಂಟರ್ ಮಾಡಿ, ನಿಮ್ಗೆ ಯಾರು ಈ ಲಿಂಕ್ ಕೊಟ್ರೋ ಅವ್ರ ಸ್ಪಾನ್ಸರ್ ಯಾರು ರಿಜಿಸ್ಟರ್ ಮಾಡಿರೋ Oriflame ಅವ್ರ ಡೀಟೇಲ್ಸ್ ಮಾಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ಯಾರು ಈ ಸ್ಪಾನ್ಸರ್ ಮಾಡಿ ಲಿಂಕ್ ಕಳ್ಸಿ ಅವ್ರನ್ನ ಕೇಳಿ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ರಿಜಿಸ್ಟರ್ ಮಾಡೋದಕ್ಕೆ. ಓಕೆ, ಸೊ that was from me, but any questions you can ask me now. How many of you going to register?
or how many of you have still questions? Health ಬಗ್ಗೆ any questions you can ask. Weight loss ಬಗ್ಗೆ any questions ಕೇಳಿ. ನಾನಾಗ್ಲಿ, ಸಂಗೀತ ಆಗ್ಲಿ, ಭಾರತಿ 3 ಜನನು ಪಾರ್ಟಿಸಿಪೇಟ್ ಮಾಡಿದೀವಿ. ನನಗಂತೂ ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ ಆಗಿದೆ. ಈಗ್ಲೂ ತಗೋತಾ ಇದ್ದೀನಿ. 3 years ಆಗಿ ನ್ಯೂಟ್ರಿಮೀಲ್. ಇವಾಗ ವೆಯ್ಟ್ ಮೇಂಟೆನೆನ್ಸ್ ಅಲ್ಲಿ ಇದ್ದೀನಿ. ಸೊ ನಾನು ಆಗಾಗ ತಗೋತೀನಿ. ಬಟ್ ನಾನು ಆ 90 days ಅಲ್ಲಿ ನಾನು ಕಲ್ತಿರೋ ಹೆಲ್ದಿ ಹ್ಯಾಬಿಟ್ಸ್, ರೈಟ್ ಫುಡ್, ರೈಟ್ ಎಕ್ಸಸೈಸ್ ನಾನು ಬಿಡ್ಲಿಲ್ಲ. ಫೋಕಸ್ ಆಗಿ ಮಾಡಿದೀನಿ. ಆದ್ರಿಂದ ವೆಯ್ಟ್ ಲಾಸ್ ನಾನು ಮೇಂಟೈನ್ ಮಾಡ್ತಾ ನಾನು ಹೇರ್ ಕೇರ್, ಸ್ಕಿನ್ ಕೇರ್ ಪ್ರಾಬ್ಲಮ್ಸ್ ಹೆಲ್ಪ್ ಮಾಡಿ ನನ್ನ ಸ್ಲೀಪ್ ಅದೇ. ಸೊ ಏನ್ ಕ್ವೆಶನ್ಸ್ ಇದೆ ಕೇಳ್ಬೋದು. ಥ್ಯಾಂಕ್ ಯು ಭಾರ್ಗವಿ. ಸೊ ರಿಜಿಸ್ಟರ್ ಮಾಡ್ತಿದ್ದೀರಾ? ಎಷ್ಟು ಜನ ಜಾಯಿನ್ ಆಗ್ತಾ ಇದ್ದೀರಾ ಇವಾಗ ಇದಕ್ಕೆ? ಎಸ್, ನಮ್ಗೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಬಟ್ ನಾನು ಸುಮ್ನೆ ಜಾಯಿನ್ ಆದೆ. 1 week ಆಗಿ 2 weeks ಆದ್ಮೇಲೆ ಎಕ್ಸಿಟ್ ಆಗ್ಬಿಡೋಣ ಅನ್ಕೊಂಡೆ. ಬಿಕಾಸ್ ನನ್ ಫೈಬ್ರೋಮ್ಯಾಲಜಿ ಆಯ್ತು, ನಿದ್ದೆ ಬರ್ತಾ ಇರ್ಲಿಲ್ಲ. ನೋವು ಯಾವಾಗಂದ್ರೆ ಯಾವಾಗ ಬರುತ್ತೆ. ಇಷ್ಟೊತ್ತು ನನ್ ಕೂತ್ಕೊಳ್ಳಕ್ಕೂ ಹೋಗ್ತಾ ಇರ್ಲಿಲ್ಲ. ತುಂಬಾ ಕ್ರಾಂಪ್ಸ್ ಬರೋದು. ಕ್ರೋನಿಕ್ ಸಿಚುವೇಶನ್ ಅಂತ. ಅದು ನಾನು ಮೆಡಿಸನ್ ಇಂದ ಹೊರಗೆ ಬಂದೆ ಕೇವಲ ನ್ಯೂಟ್ರಿಷನ್ ಫಿಟ್ನೆಸ್ ಇಂದ. ಬಟ್ 1 week ಇಂದಾನೆ ನನ್ನ ಈ ಕ್ರಾಂಪ್ಸ್ ಎಲ್ಲ ಕಮ್ಮಿ ಆಗಿ ನಿದ್ದೆ ತುಂಬಾ ಚೆನ್ನಾಗಿ ಬಂತು. ನಾನು ಹಾರ್ಡ್ಲಿ half an hour ಮಾಮೂಲಾಗಿ ಮನೆ ಸುತ್ತ ವಾಕ್ ಮಾಡೋದೇ ಕಷ್ಟ ಆಗ್ತಾ ಇದೆ. 52 years ಆಗಿ ನಾನು ಮೆನೋಪಾಸ್ ಆಗಿ ನಾನು ಮಾಡಕ್ಕಾಗ್ತಿದೆ ಅಂದ್ರೆ ಇನ್ನ ಯಂಗ್ಸ್ಟರ್ಸ್ ಇರೋರು ಖಂಡಿತ ನೀವು ಮಾಡ್ಬೋದು, ಮಾಡ್ಲೇಬೇಕು. ಯಾಕಂದ್ರೆ ಹೆಂಗಸರಿಗೆ ಹಾರ್ಮೋನ್ ಫ್ಲಕ್ಚುಯೇಷನ್ ತುಂಬಾ ಆಗುತ್ತೆ. ಎಸ್ಪೆಷಲಿ 35-40 ಆದ್ಮೇಲೆ ಪೆರಿಮೆನೋಪಾಸ್ ಸಿಂಪ್ಟಮ್ಸ್ ಇಂದ ವೆಯ್ಟ್ ಗೇನ್ ನ್ಯಾಚುರಲ್ ಆಗುತ್ತೆ. ಇದು ತುಂಬಾ ಡಾಕ್ಟರ್ಸ್ ನಿಮ್ಗೆ ಹೇಳ್ತಾರೆ ವೆಯ್ಟ್ ಲಾಸ್ ಆಗಲ್ಲ, ಬಿಟ್ಟು ಬಿಡಿ, ಹೇಗೋ ಹಂಗ್ ಮಾಡಿ, ಬಿ ಕೈಂಡ್, ಇದೆಲ್ಲ ಹೇಳ್ತಾರೆ. ಬಟ್ ವೆಯ್ಟ್ ಗೇನ್ ಆದಷ್ಟು ಇಳ್ಸೋದ್ ಈಸಿನಾ? ವೆಯ್ಟ್ ಗೇನ್ ಆದಷ್ಟು ಹಾರ್ಟ್ ಪ್ರಾಬ್ಲಮ್, ಡಯಾಬಿಟೀಸು, ಥೈರಾಯ್ಡ್, ಏನೇನ್ ಪ್ರಾಬ್ಲಮ್ಸ್, ಫೈಬ್ರಾಯ್ಡ್ಸ್ ಬರುತ್ತೆ ನಿಮ್ಗೆ. ಇದು ಆಕ್ಚುಲಿ ವೆಯ್ಟ್ ಇಂದ ನಿಮ್ ಕಣ್ಣು ನರ್ವ್ಸ್ ಸಹ ಡ್ಯಾಮೇಜ್ ಆಗುತ್ತೆ. ನಿಮ್ಗೆ ಎಲ್ಲಾ ರೀತಿಲೂ ಆರ್ಗನ್ಸ್ ಸಹ ವರ್ಕ್ ಮಾಡೋದು, ಲಿವರ್ ಡ್ಯಾಮೇಜ್, ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾರೆ. ಡಯಾಬಿಟಿಸ್ ಕಾಯ್ತಾ ಇರುತ್ತೆ. ಅದರಿಂದ ಜನ ಹೇಳೋದು ಈಸಿ, ಡಾಕ್ಟರ್ಸ್ ಹೇಳೋದು ಈಸಿ. ಯಾಕಂದ್ರೆ ಡಾಕ್ಟರ್ಸ್ ನ್ಯೂಟ್ರಿಷನ್ ಕೋರ್ಸು ಅವ್ರಿಗಷ್ಟ ಆಗಿರಲ್ಲ. ನ್ಯೂಟ್ರಿಷನಿಸ್ಟ್ ಇಂದ ಬರಬೇಕು. ಇಲ್ಲೇ ನಿಮ್ಗೆ ಕೋಚ್ ಫ್ರೀ ಆಗಿ ಸಿಗ್ತಾರೆ. ನ್ಯೂಟ್ರಿಷನ್ ಕೋರ್ಸ್ ಮಾಡಿರೋ ಅಲ್ಲದೆ ಫಿಟ್ನೆಸ್ ಕೋಚಿಂಗ್ ಮಾಡಿರೋ ನಿಮ್ಗೆ ಫ್ರೀ ಆಗಿ ಗೈಡೆನ್ಸ್ ಕೊಡಕ್ಕಿದ್ದಾಗ ಐ ಥಿಂಕ್ ಯು ಶುಡ್ ನಾಟ್ ಮಿಸ್. ಡಾಕ್ಟರ್ ಸುಮ್ನೆ ಹೇಳ್ತಾರಲ್ಲ ವಾಕ್ ಮಾಡಿ ಚೆನ್ನಾಗಾಗುತ್ತೆ, ಊಟ ತಿಂಡಿ ಚೆನ್ನಾಗ್ ಮಾಡಿ, ಹೊರಗೆಲ್ಲ ಜಾಸ್ತಿ ತಿನ್ಬೇಡಿ, ಆಯಿಲಿ ಸ್ವೀಟ್ ಎಲ್ಲ ತಿನ್ಬೇಡಿ, ಜಾಸ್ತಿ ತಿನ್ಬೇಡಿ. ಎಷ್ಟು ಜಾಸ್ತಿ ಅಂತ ಹೇಳಲ್ಲ ಅಲ್ವಾ? ನನ್ಗೂ ಈಗ ರೀಸೆಂಟ್ ಆಗಿ ಒಂದು ಗಮ್ಸ್ ಪ್ರಾಬ್ಲಮ್ ಅಂತ ಹೋಗಿದ್ದೆ. ಅವ್ರು ಜಸ್ಟ್ ಆಯಿಂಟ್ಮೆಂಟ್ ಕೊಟ್ಟು ಇದು ಹಚ್ಕೊಳ್ಳಿ ಅಂದ್ರು. ಆಮೇಲೆ ಮನೆಗೆ ಬಂದ್ಮೇಲೆ ನನ್ ಕ್ವಶನ್ ಬರ್ತಿದೆ, ಎಷ್ಟೊತ್ತು ಹಚ್ಬೇಕು, ನಾನ್ ನೀರ್ ಕುಡಿಬಹುದಾ, ವಾಶ್ ಮಾಡ್ಬೇಕಾ, ಮತ್ತೆ ಅವ್ರ ಹತ್ರ ಚಾಟ್ ಮಾಡಿದೆ. ಬಟ್ ಇಲ್ಲಿ ನಾವು ಪ್ರತಿ ಒಂದು ನಿಮ್ಗೆ ಗೈಡೆನ್ಸ್ ಕೊಟ್ಟು ಫಾಲೋ ಅಪ್ ಮಾಡಿ ವೀಕ್ಲಿ ಟ್ರ್ಯಾಕರ್ ಮುಖಾಂತರ ನಿಮ್ ವೇಟ್ ಲಾಸ್ ಆಗ್ತಾ ಇದ್ಯಾ, ಇನ್ನ ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇಲ್ಲ, ಒಂದೊಂದು ಹ್ಯಾಂಡ್ಸ್ ಆನ್ ಸಪೋರ್ಟ್ ಸಿಗೋದು ಐ ಥಿಂಕ್ ಕೇವಲ ಈ ಒಂದು ಕ್ಲಬ್ ಅಲ್ಲಿ, ಈ ಒಂದು ಅಸೋಸಿಯೇಷನ್ ವಿತ್ ಓರಿಫ್ಲೇಮ್ ಬ್ರ್ಯಾಂಡ್ ಪಾರ್ಟ್ನರ್ಸ್ ಅಂತ ನೋಡ್ತಾ ಇದ್ದೀನಿ. ಬೇರೆ ಎಷ್ಟೊಂದು ನಾನು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದೀನಿ, ಎಷ್ಟೊಂದ್ರಲ್ಲಿ ಪ್ರಾಪರ್ ಫಾಲೋ ಅಪ್ ಇರಲ್ಲ. ಅದ್ರಲ್ಲಿ ಏನಕ್ಕೆ ತಗೊಂಡೆ ಅಂತ ಎಷ್ಟೋ ಸಾರಿ ಅನ್ಸುತ್ತೆ, ಏನಕ್ಕೆ ಅವ್ರ ಹತ್ರ ಪ್ಯಾಕೇಜ್ ಮಾಡಿದೆ ಅನ್ಸುತ್ತೆ. ಇಷ್ಟು ನಾನು ತಗೊಂಡಿದ್ದೀನಲ್ವಾ, ಒಂದ್ ಸ್ವಲ್ಪ ಅವ್ರು ಗೈಡೆನ್ಸ್ ಕೊಡ್ಬೋದಾಗಿತ್ತಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ಇಲ್ಲಿ ನಿಮ್ಗೆ ಹ್ಯಾಂಡ್ಸ್ ಆನ್ ಸಪೋರ್ಟ್ ಗ್ಯಾರಂಟಿ ಸಿಗತ್ತೆ. ಮತ್ತೆ ಲೀಡರ್ಸ್ ನಾವು ಇದೀವಿ ನಿಮ್ಗೆ ಸಕ್ಸಸ್ ಬರೋದಿಕ್ಕೆ ಅಲ್ವಾ? ಸೊ ಎನಿ ಅದರ್ ಕ್ವೆಶನ್ಸ್ ಆರ್ ಸಂಗೀತ, ಭಾರತಿ, ನೀವು ನಿಮ್ ಟೆಸ್ಟಿಮೋನಿ ಶೇರ್ ಮಾಡಕ್ ಇಷ್ಟಪಡ್ತೀರಾ? Yeah, of course. please share. The thing is like, so ಈ ವೆಲ್ನೆಸ್ ಕ್ಲಬ್ ಅಂತ ಏನಿದೆ, ನಾವು ಜಾಯ್ನ್ ಆಗೋದಕ್ಕಿಂತ ಮುಂಚೆ ವಿ ಆರ್ ಆಲ್ರೆಡಿ ಲೈಕ್ ಫೋಕಸ್ ಮಾಡ್ತಾ ಇದೀವಿ. ನಮ್ಮ ಹೆಲ್ತ್ ಬಗ್ಗೆ ಎಲ್ಲನೂ ನಾವು ಖಂಡಿತವಾಗಿ ಫೋಕಸ್ ಮಾಡ್ತಾ ಇರ್ತೀವಿ. ಬಟ್ ಕರೆಕ್ಟ್ ಸಿಸ್ಟಮ್ ನಾವು ಫಾಲೋ ಮಾಡಿರಲ್ಲ. ನಾವು ಎಲ್ಲರಿಗೂ ಎಲ್ಲಾನು ಗೊತ್ತಿರುತ್ತೆ ಹೇಗೆ ತಿನ್ಬೇಕು, ಬಟ್ ಯಾವ ಟೈಮಲ್ಲಿ ತಿನ್ಬೇಕು, ಹೇಗೆ ನಿದ್ದೆ ಮಾಡಬೇಕು, ಯಾವ ಟೈಮಲ್ಲಿ ನೀರು ಕುಡಿಬೇಕು ಅನ್ನೋದೆಲ್ಲ ಇರುತ್ತಲ್ಲ. ಅದೊಂದು ಸಿಸ್ಟಮ್ಗೆ ನಾವು ಬರ್ಬೇಕಂತಂದಾಗ ನಾವು ಯಾವ್ದನ್ನ ಒಂದು ಕಮ್ಯುನಿಟಿನಲ್ಲಿ ಇರಲೇಬೇಕು. ಚಾಲೆಂಜ್ ಮಾಡುವಂಥದ್ದು 90 days ಪ್ಲಾನು ಇವಾಗ ನಾವೇನು ಮಾಡ್ತಾ ಇದೀವಿ ಅದ್ರಲ್ಲಿ ಖಂಡಿತವಾಗ್ಲೂ ನಾವು ಇರಬೇಕು. ಅದಿದ್ದಾಗಲೇ ವಿ ರಿಯಲಿ ಫೋಕಸ್ ಆ್ಯಂಡ್ ವಿ ವರ್ಕ್ ಆನ್ ಇಟ್ ಆ್ಯಂಡ್
ಆ್ಯಂಡ್ ವಿ ಕನ್ಸಿಸ್ಟೆನ್ಸ್ಲಿ ನಾವು ಕೆಲಸ ಏನಿದ್ದೀವಿ ನಾವು ಅದನ್ನು ಮಾಡ್ತೀವಿ. ದಟ್ ಈಸ್ ವೈ ವಿ ನೀಡ್ ಸಮ್ ಗೈಡೆನ್ಸ್, ಸಮ್ ಕಮ್ಯುನಿಟಿ ಟು ಜಾಯಿನ್, ಸಮ್ ಕ್ಲಾಸಸ್ ಟು ಬಿ ಜಾಯಿಂಡ್. ಅದಕ್ಕೆ ಅಲ್ವಾ ಎಲ್ಲರೂ ಮಕ್ಕಳಿಗೆ ಸ್ಕೂಲ್ಗೆ ಕಾಲೇಜ್ಗೆ ಎಲ್ಲದಕ್ಕೂ ಹಾಕೋದೇನಕ್ಕೆ, ಒಂದು ಸಿಸ್ಟಮು, ಡಿಸಿಪ್ಲಿನು, ನಾಲೆಜು ಎಲ್ಲ ಬೆಳೆಯೋದಕ್ಕೆ ಅಂತಾನೆ. ಸೊ ಈ ಒಂದು 90 ಡೇಸ್ ಚಾಲೆಂಜು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದೆ. ನಮ್ಮನ್ನು ನಾವು ತುಂಬ ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಕೂಡ ಮಾಡಿದ್ದೀವಿ. ಬಿಕಾಸ್ ನನಗೂ ಒಬೆಸಿಟಿ ಇತ್ತು, ನನಗೆ ಬಾರ್ಡರ್ ಥೈರಾಯ್ಡ್ ಕೂಡ ಬಂದಿತ್ತು. ಆವಾಗ ಜಿಮ್ಗೂ ಸೇರ್ಕೊಂಡಿದ್ದೆ. ಜಿಮ್ಮಲ್ಲಿ ನಾನು ನಾಟ್ ಇವನ್ 1 kg ನಾನು ರೆಡ್ಯೂಸ್ ಆಗಲಿಲ್ಲ. ಎಲ್ಲ ಸೆಷನಲ್ಲೂ ನಾನು ಹೇಳ್ತಾ ಇರ್ತೀನಿ. ಆ್ಯಂಡ್ ದೆನ್ ನನ್ನ ವೆಲ್ನೆಸ್ ಕ್ಲಬ್ಗೆ ನಾನು ಏನು ಜಾಯ್ನ್ ಆದಮೇಲೆ ಗೊತ್ತಾಯಿತು 80% ನಮಗೆ ತಿನ್ನೋವಂಥ ಆಹಾರ, ನಾನು ಪ್ರೋಟೀನ್ ಎಷ್ಟು ತಿಂತಾ ಇದ್ದೀನಿ, ಫೈಬರ್ ಎಷ್ಟು ತಿಂತಾ ಇದ್ದೀನಿ, ವಿಟಮಿನ್ಸ್ ಎಷ್ಟು ಡಿಫಿಷಿಯನ್ಸಿ ನನ್ನ ಬಾಡಿಲಿ ಇರೋದು ಫಿಲಪ್ ಮಾಡ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟು. ಜಸ್ಟ್ 20% ಎಕ್ಸಸೈಸು ಅದೆಲ್ಲ ನಮಗೆ ಮ್ಯಾಟರ್ ಆಗುತ್ತೆ. ಬಟ್ 80% ಫುಡ್ಡಲ್ಲೇ ನಮಗೆ ಎಲ್ಲಾನು ನಾವು ಕ್ಯೂರ್ ಮಾಡ್ಕೊಳಕ್ಕಾಗತ್ತೆ. ಸೊ ಹಾಗಾಗಿ ಎಲ್ತಿ ಫುಡ್ ನಾನು ತಿಂತಾ ಇದ್ದೀನ, ಪ್ಲೇಟ್ ಮಾಡ್ಯೂಲ್ ಯಾವ ಥರ ಇದೆ, ಸೊ ಎಷ್ಟು ನೀರು ಕುಡಿಬೇಕು, ಎಷ್ಟು ಲೀಟರ್ಸ್ ಆಫ್ ನೀರು ಕುಡಿಬೇಕು, ಯಾವ ಮೂಮೆಂಟಲ್ಲಿ, ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ನೀರು ಕುಡಿಬೇಕು, ಊಟ ಆದಮೇಲೆ ಎಷ್ಟು ಅವರ್ ಆದಮೇಲೆ ನೀರು ಕುಡಿಬೇಕು, ಈ ಥರದ್ದು ಎಲ್ಲ ಇನ್ಫಾರ್ಮೇಷನು ನಮಗೆ ಯಾವಾಗ ನಾವು ವೆಲ್ನೆಸ್ ಕ್ಲಬ್ಗೆ ಜಾಯಿನ್ ಆಗ್ತೀವಿ, ಈಗ 90 ಡೇಸ್ ಚಾಲೆಂಜ್ಗೆ ಏನು ಜಾಯಿನ್ ಆಗ್ತೀವಿ, ಅದಕ್ಕೆ ತುಂಬ ಇನ್ಫಾರ್ಮೇಷನ್ ಬರುತ್ತೆ. ಯಾವಾಗ ನಾನು ಕಲಿತೀನಿ ಅದನ್ನು ನಾನು ಫ್ಯಾಮಿಲಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಫ್ಯಾಮಿಲಿಗೂ ಹೇಳ್ಕೊಡ್ತೀನಿ ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ತಿನ್ನಬೇಕು. ಆ್ಯಂಡ್ ನಾನು ಎಲ್ಲ ಡಯಟ್ ಫುಡ್ನು ನಾನು ಪ್ಲ್ಯಾನ್ ಮಾಡ್ತೀನಿ. ಪ್ರೋಟೀನ್ಸ್ ಎಷ್ಟು ಮಾಡಬೇಕು ಮನೆಯಲ್ಲಿ, ಎಷ್ಟು ಪ್ರೋಟೀನ್ ರಿಚ್ ಇರೋವಂಥದ್ದು, ನಾನು ಇವತ್ತೇನು ಫುಡ್ನ ಪ್ರಿಪೇರ್ ಮಾಡಬೇಕು, ಯಾವ ಥರ ಮೀಲ್ಸ್ನ ಪ್ರಿಪೇರ್ ಮಾಡಬೇಕು, ಈ ಥರದ್ದೆಲ್ಲನೂ ನಾವು ಫೋಕಸ್ ಮಾಡ್ತೀವಿ. ಸೊ ಓವರ್ ಆಲ್ ಹೆಲ್ತ್ ಮೇಲೆ ನಾವು ತುಂಬ ಚೆನ್ನಾಗಿ ಕಾನ್ಷಿಯಸ್ ಮಾಡ್ಬೋದು. ಈಗಲೂ ಅಷ್ಟೇ, ಆವಾಗ ನಾವು ಸ್ಟಾರ್ಟ್ ಮಾಡಿರೋಂಥ 10,000 ಸ್ಟೆಪ್ಸ್ ಏನಿದೆ, ಮಾರ್ನಿಂಗ್ ವಾಕ್ ಏನಿದೆ, ಈವರೆಗೂ ನಾವು ಬಿಟ್ಟಿಲ್ಲ. ಸೊ ಹಾಗಾಗಿ ಅದು ಕಂಟಿನ್ಯೂ ಮಾಡ್ತಾನೇ ಇದ್ದೀವಿ. ಸೊ ನಮ್ಮ ಹೆಲ್ತ್ನ ನಾವು ಖಂಡಿತವಾಗ್ಲೂ ಮೇಂಟೈನ್, ಅದೇ ನಮ್ದು ಏನು ವೆಯ್ಟ್ ಲಾಸ್ ಆಗಿತ್ತಲ್ಲ ಅದನ್ನೇ ಈಗಲೂ ಕೂಡ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಹ್ಯಾಪಿ ಟು ಸೇ ದಟ್ ದಿಸ್ ವೆಲ್ನೆಸ್ ಚಾಲೆಂಜ್ ಆ್ಯಂಡ್ 90 ಡೇಸ್ ಚಾಲೆಂಜ್, ವಾಟ್ ಕಂಪನಿ is doing, what Oriflame is doing, really the best thing they are doing. They are providing very fantastic tips, and if you really follow on it, you can really focus on your healthy lifestyle. ನಿಮ್ಮ ಒಂದು ಹೆಲ್ತಿ ಏಜಿಂಗು, ಹ್ಯಾಪಿ ಬಾಡಿ, ಹ್ಯಾಪಿ ಟಮ್ಮಿ ನಿಮ್ದಾಗಿಸ್ಕೋಬೋದು. ರೈಟ್? ಥ್ಯಾಂಕ್ ಯು ಸೋ ಮಚ್. ಎಸ್ ಸಪ್ನಾ. ಸೊ ನಂದು ಅಷ್ಟೇ, ನನ್ನ ಫ್ಯಾಮಿಲಿನಲ್ಲೂ ಕೂಡ ಇದು ವರ್ಕ್ ಆಯ್ತು. ಈಗ ಹೇಳಿದ್ಲಲ್ಲ ಭಾರತಿ ಹೆಂಗೆ ಇದ್ ಮಾಡ್ತಾ ಹೋದ್ರು, ಸೇಮ್ ಅದೇ ತರ ನಾನು ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಎಸ್, ವಾಕಿಂಗ್ ಮಾಡಕ್ ನನ್ಗೆ ಈಗ ಆಗಿರ್ಲಿಲ್ಲ ಬಿಕಾಸ್ ಆಫ್ ಮಗಳ ಮದ್ವೆ ಆ ಒಂದ್ ಇದ್ರಲ್ಲಿ. ಸೊ ನಂದು ನಾನು ಹೆಲ್ದಿ ಹ್ಯಾಬಿಟ್ ಏನ್ ತಗೋಬೇಕು, ಪ್ರೋಟೀನ್ ಏನ್ ತಗೋಬೇಕು, ಅದ್ರ ಮೇಲೆ ನಂದು ಫುಲ್ ಫೋಕಸ್ ಇದೆ. ಇವನ್ ಮನೆಯಲ್ಲಿ ಮಕ್ಕಳು ಕೂಡ ಅಷ್ಟೇ. ಅಂಡ್ ಫುಡ್ ಕೂಡ ತಗೊಳ್ಳೋದು ಟೈಮಿಗೆ ಸರಿಯಾಗಿ ಅದನ್ನ ತಗೊಳ್ಳೋದು ಕೂಡ ನಾನು ಅದೇ ತರ ಮಾಡ್ತಾ ಇದ್ದೀನಿ. ನಾನು ಯಾವಾಗ ವೆಲ್ನೆಸ್ ಕ್ಲಬ್ ಅಲ್ಲಿ ಬಂದೆ ಅವಾಗ್ಲೇನೆ ನನ್ಗೆ ಫುಡ್ ಹ್ಯಾಬಿಟ್ ಬಗ್ಗೆ ಇನ್ನೂ ಚೆನ್ನಾಗಿ ನನ್ಗೆ ಇನ್ ಡಿಟೇಲ್ ಆಗಿ ಗೊತ್ತಾಗಿದ್ದು. ಸೊ ಸ್ಪೆಷಲಿ ನನ್ ಮನೆ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಬರಕ್ಕೆ ಆಗ್ತಿರ್ಲಿಲ್ಲ, ಟೈಮ್ ಸರಿಯಾಗಿ ತಿನ್ನಕ್ ಆಗ್ತಿರ್ಲಿಲ್ಲ. ಸೊ ಎಲ್ಲಿ ಹೋದಲ್ಲೆಲ್ಲ ನಾನು ಒಂದ್ಸರಿ ಊಟ ಮಾಡ್ಕೊಂಡು ಹೊರಗಡೆ ಹೋದ್ರೆ ಶೇಕು, ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಹೋಗ್ತಿದ್ದೆ. ಅಂಡ್ ನನ್ನ ಫುಲ್ ಫ್ಯಾಮಿಲಿಗೆ ಸೊ 3 ಬಾಟಲ್ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದೆ. ನಾನು ನನ್ನ ಮಗಳು, ನನ್ನ ಹಸ್ಬೆಂಡ್ ಬರೀ ಟ್ರಾವೆಲಿಂಗ್ ಅಲ್ಲಿ ವೆಲ್ನೆಸ್ ತಗೊಳ್ತಾ ಇರೋದೇ ಶೇಕ್ ನಂದು ವಿಡಿಯೋಸ್ ಇದೆ. ಸೊ ಅಷ್ಟು ನನ್ಗೆ ಹೆಲ್ಪ್ ಆಯ್ತು. ಅಂಡ್ ಮಗಳ ಮದ್ವೆ ಟೈಮ್ ಅಲ್ಲೂ ಕೂಡ ನನ್ಗೆ ತುಂಬಾ ಹೆಲ್ಪ್ ಆಯ್ತು. ಸೊ ಬಿಟ್ವೀನ್ ಮಧ್ಯದಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಆಗಿತ್ತು. ಈಗ ಮತ್ತೆ ಏನು ಕಂಪನಿ ಏನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಮತ್ತೆ ನಾವು ಏನಾಗುತ್ತೆ, ಒಂದೊಂದ್ಸಾರಿ ರೂಟೀನ್ ಬಿಟ್ಟು ಹೋಗ್ತಾ ಇರುತ್ತೆ, ಮತ್ತೆ ನಾರ್ಮಲ್ ಇದಕ್ಕೆ ನಾವು ಮತ್ತೆ ಬರ್ಲೇಬೇಕು. ಓಕೆ, ಸೊ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಒಂದ್ಸರಿ ತಿಂದಿರ್ತೀವಿ, ನೆಕ್ಸ್ಟ್ ಮತ್ತೆ ನಾವು ನಾರ್ಮಲ್ ಬರ್ಲೇಬೇಕು. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ರಿಲೇಷನ್, ನಿಮ್ ಫ್ರೆಂಡ್ಸ್ ಯಾರೇ ಇದ್ರು ಕೂಡ ಅವ್ರಿಗೂ ಕೂಡ ಇದಕ್ಕೆ ಜಾಯಿನ್ ಆಗಕ್ ಹೇಳಿ, ಅವ್ರು ಕೂಡ ಮೆಂಬರ್ಶಿಪ್ ತಗೊಂಡು ಮಾಡ್ಕೋಬಹುದು. ಸೊ ಸಪ್ನಾ ಆಗಿರ್ಬೋದು, ನಮ್ ಜೊತೆ ಎಷ್ಟು ಜನ ನಾವು ಲೀಡರ್ಸ್ ಎಲ್ಲ ಇದೀವಿ, ನಾವ್ ಅದನ್ನೆಲ್ಲ ತಗೊಂಡು ತುಂಬಾ ನಮ್ಮ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಂಡಿದೀವಿ. ಸ್ಕಿನ್ ಅಲ್ಲಿ ಇಂಪ್ರೂವ್ ಆಗಿದೆ, ಇವನ್ ಹೇರ್ ಅಲ್ಲಿ, ನೇಲ್ಸ್ ಅಲ್ಲಿ ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಂಡಿದೀವಿ. ಅಂಡ್ ಅದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ನಾಲೆಜ್ ಕೊಡುವಂತ ಒಂದು ಕೆಪಾಸಿಟಿ ನಮ್ಗೆ ಯೋಗೇಶ್ ತಂದ್ಕೊಟ್ಟಿದ್ದಾರೆ. ಸೊ ಮಿಸ್ ಮಾಡ್ದೇನೆ ಮತ್ತೆ ಯಾರೆಲ್ಲ ಜಾಯಿನ್ ಆಗ್ಬೇಕು ಅಂತಿದ್ದೀರಾ, ಸೊ ಯಾರೇ ಆಗಿರ್ಬೋದು ಅದು ಮತ್ತೆ ನೀವು ಜಾಯಿನ್ ಆಗ್ಬೋದು. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲಾರ್ಗು ಹೇಳಿ, ಯಾಕಂದ್ರೆ ಇದು 25th ವರ್ಗು ಮಾತ್ರ ರಿಜಿಸ್ಟ್ರೇಷನ್ ಇದೆ. ಸೊ ಈ ಮಂತ್ ರಿಜಿಸ್ಟ್ರೇಷನ್ ಟೈಮ್ ಇದಾಯ್ತು ಅಂತಂದ್ರೆ ಮತ್ತೆ ಆಗೋದಿಲ್ಲ. ಸೊ ನಮ್ ಜೊತೆ ನೀವು ಜಾಯಿನ್ ಆಗಿ ಮತ್ತೆ ಸೊ ಲೀಡರ್ಸ್ ಮತ್ತೆ ಕೂಡ ಜಾಯಿನ್ ಆಗ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸಪ್ನಾ.